ಹಾಯ್ ನಮಸ್ಕಾರ. ಈ ವಿಡಿಯೋದಲ್ಲಿ ಬೆಂಗಳೂರು ಮುಂಬೈ ವಾಯಾ ಕಲಬುರಗಿ ವಂದೇ ಭಾರತ್ ಸ್ಲೀಪರ್ ರೈಲಿನಿಂದ ಆಗುವ ಪ್ರಯೋಜನಗಳೇನು, ಈ ರೈಲನ್ನು ಹುಬ್ಬಳ್ಳಿ ಬೆಳಗಾವಿ ಮಾರ್ಗವಾಗಿ ಸಂಚರಿಸಲು ಹೆಚ್ಚುತ್ತಿರುವ ಬೇಡಿಕೆಗಳಿಗೆ ಕಾರಣಗಳು, ವಾಯಾ ಕಲಬುರಗಿ ಮತ್ತು ವಾಯಾ ಹುಬ್ಬಳ್ಳಿ ಮಾರ್ಗವಾಗಿ ಸಂಚರಿಸಿದರೆ ಇವುಗಳಲ್ಲಿ ವೇಗವಾದ ಮಾರ್ಗ ಯಾವುದು, ಗದಗ ರೈಲ್ವೆ ವಲಯಕ್ಕೆ ಸಿಕ್ಕ ಅನುದಾನದೊಂದಿಗೆ ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಗದಗ ಹೊತಗಿ ನಡುವೆ ದ್ವಿಪಥ ಹಳಿ ಮಾರ್ಗ ಮತ್ತು ವಿದ್ಯುದೀಕರಣ ಪೂರ್ಣಗೊಂಡಿದ್ದು, ಕಾರಣ ಬೆಂಗಳೂರು ವಿಜಯಪುರ ಮಧ್ಯೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನ ಬೇಡಿಕೆ ಹೆಚ್ಚಾಗುತ್ತಿದ್ದು, ಈ ರೈಲು 10 ಗಂಟೆಗಳಲ್ಲಿ ಬೆಂಗಳೂರು ವಿಜಯಪುರ ಮಧ್ಯೆ ಸಂಚರಿಸುವಂತೆ ಹೊಸ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನ ಒತ್ತಾಯ ಹೆಚ್ಚಿದೆ. ಕರ್ನಾಟಕಕ್ಕೆ ಘೋಷಣೆಯಾದ ದೇಶದ 2ನೇ ಮತ್ತು ರಾಜ್ಯದ ಮೊದಲ ಹೊಸ ವಂದೇ ಭಾರತ್ ಸ್ಲೀಪರ್ ರೈಲಿನ ಸಂಚಾರ ಮಾರ್ಗ ಖಚಿತವಾಗಿದ್ದು, ಈ ರೈಲು ಹುಬ್ಬಳ್ಳಿ ಬೆಳಗಾವಿ ಪುಣೆ ಮಾರ್ಗವೋ ಅಥವಾ ಬೆಂಗಳೂರು ಕಲಬುರಗಿ ಸೊಲ್ಲಾಪುರ ಮಾರ್ಗವೋ ಎಂಬ ಗೊಂದಲಕ್ಕೆ ಪ್ರಹ್ಲಾದ್ ಜೋಶಿ ರವರು ಟ್ವೀಟ್ ಮೂಲಕ ಖಚಿತಪಡಿಸಿದ್ದು, ಬೆಂಗಳೂರು ಮುಂಬೈ ವಂದೇ ಭಾರತ್ ಸ್ಲೀಪರ್ ರೈಲು ಬೆಂಗಳೂರಿನಿಂದ ಹೊರಟು ಯಲಹಂಕ, ಅನಂತಪುರ, ಗುಂತಕಲ್, ಮಂತ್ರಾಲಯಂ ರೋಡ್, ರಾಯಚೂರು, ಯಾದಗಿರಿ, ಕಲಬುರಗಿ, ಸೊಲ್ಲಾಪುರ, ದೌಂಡ್, ಪುಣೆ ಮಾರ್ಗವಾಗಿ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ತಲುಪಲಿದ್ದು, ಬೆಂಗಳೂರು ಹೊರತುಪಡಿಸಿದರೆ ಕಲ್ಯಾಣ ಕರ್ನಾಟಕದ 3 ಜಿಲ್ಲೆಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲನ್ನು ಶೀಘ್ರವೇ ಆರಂಭಿಸಲಾಗುವುದು ಮತ್ತು ನಂತರದ ದಿನಗಳಲ್ಲಿ ಇದೇ ರೈಲನ್ನು ವಂದೇ ಭಾರತ್ ಸ್ಲೀಪರ್ ರೈಲಾಗಿ ಬದಲಾಯಿಸುವಂತೆ ನನ್ನ ಪ್ರಸ್ತಾವನೆಗೆ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್ ರವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆಂದು ಪ್ರಹ್ಲಾದ್ ಜೋಶಿ ರವರು ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಅದೇ ರೀತಿ ಬೆಂಗಳೂರು ಮುಂಬೈ ವಂದೇ ಭಾರತ್ ಸ್ಲೀಪರ್ ರೈಲನ್ನು ಮಧ್ಯ ಮತ್ತು ಉತ್ತರ ಕರ್ನಾಟಕದ ಮಾರ್ಗವಾಗಿ ಓಡಿಸುವ ಕೂಗು ಎದ್ದಿದ್ದು, ಈ ರೈಲು ಬೆಂಗಳೂರಿನಿಂದ ಹೊರಟು ಆಂಧ್ರಪ್ರದೇಶ, ತೆಲಂಗಾಣ ಮಾರ್ಗವಾಗಿ ರಾಜ್ಯದ ಕಲ್ಯಾಣ ಕರ್ನಾಟಕದ ಕೆಲವೇ ಪ್ರದೇಶಗಳಲ್ಲಿ ಹಾದು ಮಹಾರಾಷ್ಟ್ರ ಸೇರಿದರೆ ಕರ್ನಾಟಕದ ಬಹುತೇಕ ಭಾಗಕ್ಕೆ ಈ ರೈಲು ಸಿಗುವುದಿಲ್ಲ. ಕರ್ನಾಟಕದ ಕೋಟಾದಡಿ ನೀಡಿದ ರೈಲು ರಾಜ್ಯದ ಜನರಿಗೆ ಅನುಕೂಲವಾಗದಿದ್ದರೆ ಪ್ರಯೋಜನವೇನು? ಮುಂಬೈ ಕರ್ನಾಟಕ ಎಂದು ಕರೆಯಲ್ಪಡುವ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು, ಮಧ್ಯ ಕರ್ನಾಟಕ ಹಾಗೂ ಕರಾವಳಿ ಭಾಗದ ಜಿಲ್ಲೆಗಳು ವ್ಯಾಪಾರ ವಹಿವಾಟಕ್ಕಾಗಿ ಮುಂಬೈ ಜೊತೆ ನೇರ ಸಂಪರ್ಕ ಇಟ್ಟುಕೊಂಡಿದ್ದು, ಈ ರೈಲನ್ನು ಬೆಂಗಳೂರು, ತುಮಕೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಪುಣೆ ಮಾರ್ಗವಾಗಿ ಓಡಿಸಿದರೆ ಮಾತ್ರ ಕರ್ನಾಟಕದ ಜನರಿಗೆ ಪ್ರಯೋಜನವಾಗಲಿದೆ ಎಂದು ನೈಋತ್ಯ ರೈಲ್ವೆ ವಲಯ ರೈಲು ಬಳಕೆದಾರರ ಸಲಹಾ ಸಮಿತಿ ಅಧ್ಯಕ್ಷ ಮಹೇಶ ಸಿಂಗಿರವರು ಕೇಂದ್ರ ರೈಲ್ವೆ ಸಚಿವರಿಗೆ ಪತ್ರ ಬರೆದು ಗಮನ ಸೆಳೆದಿದ್ದಾರೆ. ಅದೇ ರೀತಿ ಬೆಂಗಳೂರು ಮುಂಬೈ ವಂದೇ ಭಾರತ್ ಸ್ಲೀಪರ್ ರೈಲು ಯಾವ ಮಾರ್ಗವಾಗಿ ಸಂಚರಿಸಿದರೆ ಹೆಚ್ಚು ಅನುಕೂಲವಾಗಲಿದೆ ಎಂಬ ಚರ್ಚೆ ಹೆಚ್ಚಾಗಿದ್ದು, ಸದ್ಯ ಇರುವ ವಂದೇ ಭಾರತ್ ರೈಲುಗಳ ಸಂಚಾರ ಸಮಯದೊಂದಿಗೆ ಒಂದಿಷ್ಟು ಮಾಹಿತಿ ತಿಳಿಯುವುದಾದರೆ, ಸದ್ಯ ಬೆಂಗಳೂರಿನಿಂದ ಹುಬ್ಬಳ್ಳಿ ಮಧ್ಯ ಸಂಚರಿಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು 5 ಗಂಟೆ 30 ನಿಮಿಷ ಸಂಚಾರ ಸಮಯ ತೆಗೆದುಕೊಳ್ಳುತ್ತದೆ ಹಾಗೂ ಹುಬ್ಬಳ್ಳಿಯಿಂದ ಪುಣೆ ಮಧ್ಯ ಸಂಚರಿಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು 8 ಗಂಟೆ 30 ನಿಮಿಷ ಸಂಚಾರ ಸಮಯ ತೆಗೆದುಕೊಳ್ಳುತ್ತದೆ. ಅದೇ ರೀತಿ ಪುಣೆ ಸಿಎಸ್ಎಂಟಿ ಮುಂಬೈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು 3 ಗಂಟೆ 10 ನಿಮಿಷ ಸಂಚರಿಸಲಿದ್ದು, ಬೆಂಗಳೂರಿನಿಂದ ಸಿಎಸ್ಎಂಟಿ ಮುಂಬೈವರೆಗೆ ವಂದೇ ಭಾರತ್ ರೈಲಿನ ಒಟ್ಟು ಸಮಯ 17 ಗಂಟೆ 10 ನಿಮಿಷ. ಇನ್ನು ಘೋಷಣೆಯಾದ ಕಲಬುರಗಿ ಮಾರ್ಗ ನೋಡುವುದಾದರೆ, ಎಸ್ಎಂವಿಟಿ ಬೆಂಗಳೂರು ಕಲಬುರಗಿ ವಂದೇ ಭಾರತ್ ರೈಲು 8 ಗಂಟೆ, ಕಲಬುರಗಿ ಸೊಲ್ಲಾಪುರ ಮಧ್ಯ 1 ಗಂಟೆ 25 ನಿಮಿಷ, ಸೊಲ್ಲಾಪುರ ಸಿಎಸ್ಎಂಟಿ ಮುಂಬೈ ವಂದೇ ಭಾರತ್ ರೈಲು 6 ಗಂಟೆ 30 ನಿಮಿಷಗಳಷ್ಟು ಸಂಚಾರ ನಡೆಸುವುದರಿಂದ ಈ ಮಾರ್ಗದಲ್ಲಿ ವಂದೇ ಭಾರತ್ ರೈಲುಗಳ ಸಮಯ ಒಟ್ಟು 15 ಗಂಟೆ 55 ನಿಮಿಷ ಎಂದು ಹೇಳಲಾಗುತ್ತಿದ್ದು, ಬೆಂಗಳೂರಿನಿಂದ ಕಲಬುರಗಿ ಸೊಲ್ಲಾಪುರ ಮುಂಬೈ ಮಾರ್ಗವು 130 ಕಿಲೋಮೀಟರ್ನಷ್ಟು ವೇಗವಾಗಿ ಸಂಚರಿಸಲು ಅನುಕೂಲವಾದ ರೈಲು ಹಳಿಗಳನ್ನು ಹೊಂದಿದ್ದು, ಈ ಮಾರ್ಗದಲ್ಲಿ ವಂದೇ ಭಾರತ್ ಸ್ಲೀಪರ್ ರೈಲು 16 ಗಂಟೆಗಳಲ್ಲಿ ಬೆಂಗಳೂರಿನಿಂದ ಮುಂಬೈ ತಲುಪುತ್ತದೆ ಎಂಬುದು ಕೆಲವರ ಅಭಿಪ್ರಾಯವಾದರೆ, 1200 ಕಿಲೋಮೀಟರ್ನ ಹುಬ್ಬಳ್ಳಿ ಮಾರ್ಗ 17 ಗಂಟೆ 10 ನಿಮಿಷ, 1100 ಕಿಲೋಮೀಟರ್ನ ಕಲಬುರಗಿ ಮಾರ್ಗ 15 ಗಂಟೆ 55 ನಿಮಿಷ ಪ್ರಯಾಣದ ಅವಧಿಯಾಗಿದ್ದು, 2 ಮಾರ್ಗಗಳ ತುಲನೆಯಲ್ಲಿ ಹುಬ್ಬಳ್ಳಿ ಮಾರ್ಗಕ್ಕಿಂತ ಕಲಬುರಗಿ ಮಾರ್ಗ ಸುಮಾರು 1 ಗಂಟೆಯಷ್ಟು ಮಾತ್ರ ಸಮಯ ಉಳಿತಾಯವಾಗಲಿದ್ದು, ಈ ರೈಲು ಹುಬ್ಬಳ್ಳಿ ಮಾರ್ಗದಲ್ಲಿ ಸಂಚರಿಸಿದರೆ ಕರ್ನಾಟಕದ 10ಕ್ಕೂ ಅಧಿಕ ಜಿಲ್ಲೆಗಳ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ಮತ್ತು ಕಲಬುರಗಿ ಮಾರ್ಗವಾಗಿ ಸಂಚರಿಸಿದರೆ ಕೇವಲ 3 ಜಿಲ್ಲೆಗಳ ಜನರಿಗೆ ಮಾತ್ರ ಅನುಕೂಲವಾಗುತ್ತದೆ ಎಂಬುದು ಹುಬ್ಬಳ್ಳಿ ಮಾರ್ಗ ಪ್ರಯಾಣಿಕರ ಅಭಿಪ್ರಾಯವಾಗಿದೆ.
ಕಾಚೇಗೂಡು ಮುರುಡೇಶ್ವರ ಎಕ್ಸ್ಪ್ರೆಸ್ ರೈಲನ್ನು ಕುಮಟಾ ರೈಲು ನಿಲ್ದಾಣದವರೆಗೆ ವಿಸ್ತರಣೆ ಮಾಡಿ ಆದೇಶಿಸಿದ್ದು, ಕಾಚೇಗೂಡು ಮುರುಡೇಶ್ವರ ಎಕ್ಸ್ಪ್ರೆಸ್ ರೈಲು ಕುಮಟಾ ನಿಲ್ದಾಣಕ್ಕೆ ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ ಆಗಮಿಸಿ ಹಿಂದಿರುಗುವ ಮಾರ್ಗದಲ್ಲಿ ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಕುಮಟಾ ನಿಲ್ದಾಣದಿಂದ ನಿರ್ಗಮಿಸಲಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕೇಂದ್ರ ಸರ್ಕಾರದ 2026-27ನೇ ಸಾಲಿನ ಬಜೆಟ್ನಲ್ಲಿ ನೈಋತ್ಯ ರೈಲ್ವೆ ವಲಯಕ್ಕೆ ಸಂಬಂಧಿಸಿದಂತೆ ಗದಗ ಜಿಲ್ಲೆಯ ರೈಲ್ವೆ ಬೇಡಿಕೆಗಳಿಗೆ ಅಭೂತಪೂರ್ವ ಮನ್ನಣೆ ಸಿಕ್ಕಿದ್ದು, ದಶಕಗಳ ಹೋರಾಟಕ್ಕೆ ಪ್ರತಿಫಲವೆಂಬಂತೆ ಜಿಲ್ಲೆಯ ರೈಲ್ವೆ ಜಾಲವನ್ನು ಕ್ರಾಂತಿಕಾರಕವಾಗಿ ಬದಲಾಯಿಸುವಂತಹ ಹಲವು ಯೋಜನೆಗಳಿಗೆ ಹಣಕಾಸಿನ ಹಂಚಿಕೆಯಾಗಿದೆ. ಗದಗವಾಡಿ ರೈಲ್ವೆ ಯೋಜನೆಯಿಂದ ಗದಗ ಜಿಲ್ಲೆಗೆ ಆಗಿರುವ ಅನ್ಯಾಯ ಸರಿಪಡಿಸಲು ಗದಗ ಕೃಷ್ಣ ನಡುವಿನ 216 ಕಿಲೋಮೀಟರ್ನ ಮಾರ್ಗದ ಸಮೀಕ್ಷೆಗೆ 54 ಕೋಟಿ ರೂಪಾಯಿ ಘೋಷಣೆ ಮಾಡಲಾಗಿದೆ. ಈ ಹೊಸ ರೈಲು ಮಾರ್ಗ ಗದಗ್, ಕೋಟುಮಚಗಿ, ನರೇಗಲ್, ಗಜೇಂದ್ರಗಡ, ಹನುಮಸಾಗರ, ಇಳಕಲ್ ಮತ್ತು ಲಿಂಗಸೂರುವರೆಗೆ ಹೊಸ ರೈಲು ಹಳಿ ನಿರ್ಮಾಣಕ್ಕೆ ಇಂಜಿನಿಯರಿಂಗ್ ಮತ್ತು ಸಂಚಾರ ಸಮೀಕ್ಷೆ ನಡೆಸಲು ಒಪ್ಪಿಗೆ ಸಿಕ್ಕಿದೆ. ಅದೇ ರೀತಿ ಜಿಲ್ಲೆಯ ಅತ್ಯಂತ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ಗದಗ್ ಯಲವಿಗಿ ನಡುವಿನ 58 ಕಿಲೋಮೀಟರ್ನ ರೈಲ್ವೆ ಮಾರ್ಗದ ಅಂತಿಮ ಸ್ಥಳ ಸಮೀಕ್ಷೆಗೆ 73 ಲಕ್ಷ ರೂಪಾಯಿ ಘೋಷಣೆ ಮಾಡಲಾಗಿದ್ದು, ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿರವರು ಈ ಮಾರ್ಗದ ಭೂ ಸ್ವಾಧೀನಕ್ಕಾಗಿ 630 ಕೋಟಿ ಮೀಸಲಿಟ್ಟಿದ್ದರು. ಸದ್ಯ ಅವರೇ ಸಂಸತ್ ಸದಸ್ಯರಾಗಿದ್ದು, ಅಂತಿಮ ಸ್ಥಳ ಸಮೀಕ್ಷೆ ನಂತರ ಕಾಮಗಾರಿಗೆ ಆದ್ಯತೆ ಸಿಗುವ ವಿಶ್ವಾಸ ಮೂಡಿದೆ. ಇನ್ನು ಹುಬ್ಬಳ್ಳಿ ಗದಗ್ ನಡುವೆ 27 ಕಿಲೋಮೀಟರ್ನ ಹಳಿ ನವೀಕರಣಕ್ಕೆ 140 ಕೋಟಿ, ಗದಗ್ ಹೊಸಪೇಟೆ ನಡುವಿನ 36 ಕಿಲೋಮೀಟರ್ನ ಹಳಿ ನವೀಕರಣಕ್ಕೆ 106 ಕೋಟಿ ರೂಪಾಯಿ, ಗದಗ್ ಹೊತಗಿ ನಡುವಿನ 50 ಕಿಲೋಮೀಟರ್ನ ಹಳಿ ನವೀಕರಣಕ್ಕೆ 60 ಕೋಟಿ ಹಂಚಿಕೆಯಾಗಿದ್ದು, ಗದಗ್ ವಿಜಯಪುರ ನಡುವಿನ ತಿರುವುಗಳ ಸುಧಾರಣೆ, ಗದಗ್ ಬಳ್ಳಾರಿ ಮಾರ್ಗದಲ್ಲಿನ ಹಳೆ ಸೇತುವೆಗಳ ಸುಧಾರಣೆ, ಗದಗ್ ಸಹಿತ ಪ್ರಮುಖ ನಿಲ್ದಾಣಗಳಲ್ಲಿ ನಿರ್ಭಯ ನಿಧಿ ಮೂಲಕ ಸಮಗ್ರ ವಿಡಿಯೋ ಕಣ್ಗಾವಲು ವ್ಯವಸ್ಥೆ ಘೋಷಣೆಯಾಗಿರುವುದು ಜಿಲ್ಲೆಯ ರೈಲ್ವೆ ಬಳಕೆದಾರರ ಸಂಭ್ರಮಕ್ಕೆ ಕಾರಣವಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ನೈಋತ್ಯ ರೈಲ್ವೆಯು ಸೊಲ್ಲಾಪುರ ಹಾಸನ ಸೊಲ್ಲಾಪುರ ದೈನಂದಿನ ಎಕ್ಸ್ಪ್ರೆಸ್ ರೈಲಿನ ನೆಲಮಂಗಲ ನಿಲ್ದಾಣದ ತಾತ್ಕಾಲಿಕ ನಿಲುಗಡೆಯನ್ನು ಮುಂದಿನ 6 ತಿಂಗಳುಗಳವರೆಗೆ ವಿಸ್ತರಿಸಿದ್ದು, ಅದರಂತೆ ಸೊಲ್ಲಾಪುರ ಹಾಸನ ಎಕ್ಸ್ಪ್ರೆಸ್ ರೈಲು ಡಿಸೆಂಬರ್ 15ರವರೆಗೆ ಪ್ರತಿದಿನ ಬೆಳಿಗ್ಗೆ 7 ಗಂಟೆ 39 ನಿಮಿಷಕ್ಕೆ ನೆಲಮಂಗಲ ನಿಲ್ದಾಣಕ್ಕೆ ಆಗಮಿಸಿ 7 ಗಂಟೆ 40 ನಿಮಿಷಕ್ಕೆ ನಿರ್ಗಮಿಸಲಿದೆ. ಅದೇ ರೀತಿ ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ ರೈಲು ಡಿಸೆಂಬರ್ 16ರವರೆಗೆ ನೆಲಮಂಗಲ ನಿಲ್ದಾಣಕ್ಕೆ ಸಂಜೆ 6 ಗಂಟೆ 50 ನಿಮಿಷಕ್ಕೆ ಆಗಮಿಸಿ 6 ಗಂಟೆ 51 ನಿಮಿಷಕ್ಕೆ ನಿರ್ಗಮಿಸಲಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.